ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ಸುಬ್ರಹ್ಮಣ್ಯದಲ್ಲಿದೆ, ಕುಕ್ಕೆ ಸುಬ್ರಹ್ಮಣ್ಯ. ಇವತ್ತು ನಾಗರ ಪಂಚಮಿ. ಹಾಗೆ ಸ್ವಲ್ಪ ವ್ಲಾಗ್ ಮಾಡಲು ಲೇಟ್ ಆಯಿತು. ಒಂದು ರೌಂಡಲ್ಲಿ ನಾವು ಹೋಗಿ ಬಂದಾಯಿತು. ಹಾಗೆ ನಿಮಗೆ ತೋರಿಸು, ನಮ್ಮ ಸಬ್ಸ್ಕ್ರೈಬ್ಗಳಿಗೆಲ್ಲ ತೋರಿಸು ಅಂತ ಹಾಗೆ ಬಂದಿದ್ದೇವೆ. ಹಾಗೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ. ನಿಮ್ಮ ಹೆಸರು? ಹೊಸ ಫ್ರೆಂಡ್ ಆದರು. ಹಾಗೆ ನಮ್ಮ ಸಿಂಗಮ್ಮನ ಮಗ ಇದ್ದಾನೆ, ಚರಣ್ ಅವರು. ಹಾಗೆ ನಾವೀಗ ಒಳಗಡೆ ಹೋಗ್ತಿದ್ದೇವೆ. ನಿಮಗೆ ಯಾವ ರೀತಿ ಜನ ರಶ್ ಎಲ್ಲ ಉಂಟು ತೋರಿಸಿ. ಇವತ್ತು ನಾಗರ ಪಂಚಮಿ. ಇವತ್ತು ಇಲ್ಲಿ ಸುಬ್ರಹ್ಮಣ್ಯ ಅಂದರೆ ನಮ್ಮ ಸುಳ್ಯದ ಹಬ್ಬ, ಅಲ್ಲ ನಾಡಿನ ಹಬ್ಬ. ನಾಗರ ಪಂಚಮಿ ಅಂದರೆ ಅಲ್ಲ, ದೇಶದ ಹಬ್ಬ. ಹಾಗೆ ನಾವು ಹೋಗ್ತಿದ್ದೇವೆ, ಬನ್ನಿ. ನೋಡಿ, ನಾವೀಗ ಫಸ್ಟ್ ಆದಿ ಸುಬ್ರಹ್ಮಣ್ಯ ಬಂದ್ವಿ. ನೋಡಿ, ಇಲ್ಲಿ ಜನರೆಲ್ಲ ಕಲ್ಲು ಕಟ್ಟುತ್ತಿದ್ದಾರೆ. ಈಗ ಕಲ್ಲು ಕಟ್ಟುವ ವಿಶೇಷತೆ ಏನಂದ್ರೆ ಎಂತ ಬ್ರೋ? ಕಲ್ಲು ಕಟ್ಟುದಂದ್ರೆ ಫ್ಯೂಚರ್ ಅಲ್ಲಿ ಮನೆ ಕಟ್ಟೋದಾದ್ರೆ ಎಲ್ಲ ಈ ತರ ಕಲ್ಲು ಕಟ್ಟಿದ್ರೆ ಫ್ಯೂಚರ್ ಅಲ್ಲಿ ಮನೆ ಕಟ್ತಾರೆ ಅಂತ. ಮನೆ ಕಟ್ತಾರೆ ನೋಡಿ, ಫ್ಯೂಚರ್ ಅಲ್ಲಿ ಮನೆ ಕಟ್ಟೋದಾದ್ರೆ ಇಲ್ಲಿ ಒಂದು ಕಲ್ಲು ಕಟ್ತಾರೆ. ನೋಡಿ, ಅವರ ನಂಬಿಕೆ ಒಂದು. ನೋಡಿ, ಇವತ್ತು ರಶ್ ಉಂಟು. ಇವತ್ತು ಲೋಕಲ್ಸ್ ಇದ್ದಾರೆ ಜಾಸ್ತಿ. ಈಗ ಹೊರಗಿನ ಭಕ್ತಾದಿಗಳಿಂದ ಈಗ ಲೋಕಲ್ ಹಳ್ಳಿ ಎಲ್ಲ ಗ್ರಾಮದವರು, ಊರಿನವರೆಲ್ಲ ಬರ್ತಾರೆ, ಜಾಸ್ತಿ ಬರ್ತಾರೆ. ನೋಡಿ, ಒಳ್ಳೆ ವ್ಯೂ ಉಂಟು. ಇವತ್ತು ಮಳೆ ಕಡಿಮೆ. ನಿನ್ನೆ ಇವತ್ತು ಸ್ವಲ್ಪ ಮಳೆ ಕಡಿಮೆ. ಮೊನ್ನೆಲ್ಲ ಮಳೆ ಜಾಸ್ತಿ ಇತ್ತು. ನೋಡಿ, ಇಲ್ಲೆಲ್ಲ ಕಲ್ಲು ಕಟ್ಟಿಕೊಂಡಿದ್ದಾರೆ. ನೋಡಿ ಬ್ರೋ, ಬನ್ನಿ ಹೋಗುವ. ನೋಡಿ, ಜನ ಫುಲ್ ರಶ್ ಉಂಟು. ನನಗೆ ಇವತ್ತೀಗ ಕ್ಯೂ ನಿಲ್ಲೋದು ಕಷ್ಟ ಆಗಿತ್ತು. ಹಾಗೆ ನಮ್ಮ ಫ್ರೆಂಡ್ ಅವರು ಸಿಕ್ಕಿದ್ರು. ಹಾಗೆ ಇವರೀಗ ಹೆಲ್ಪ್ ಮಾಡಿದ್ರು ನಮಗೆ. ಹಾಗೆ ಸುಲಭದಲ್ಲಿ ಈಗ ಕೌಂಟರ್ ಹತ್ರ ಬಂದ್ವಿ. ಕ್ಯೂ ಸುಮಾರು ಉಂಟು. ರಜೆ ಇರ್ಲಿಕ್ಕಿಲ್ಲ. ನಮಸ್ಕಾರ ಬ್ರೋ. ಮತ್ತೆ ನೋಡಿ, ನಮ್ಮ ಊರಿನ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತೆ ವಿಶೇಷ ನಾಗರ ಪಂಚಮಿ ಎಲ್ಲ ಬಂದ ನೀವು? ಕೈ ಎಂತ ಅದು ಬ್ರೋ? ತೆಂಗಿನಕಾಯಿ ಬಿದ್ದಿದೆ. ನಮ್ಮದೆಲ್ಲ ಆತು ಒಂದು ರೌಂಡ್. ಇವೆಲ್ಲ ಫ್ರೆಂಡ್ಸಾ ಹೊರಟದ? ಮತ್ತೆ ಕಾರ್ಬಾರ ಸುಮಾರು ಟೈಮ್ ಆಯ್ತಲ್ಲ ಸಿಕ್ಕದೆ. ನೋಡಿ, ನಮ್ಮ ದರ್ಶನ ಎಲ್ಲ ಆಯ್ತು. ಈಗ ಆದಿ ಸುಬ್ರಹ್ಮಣ್ಯ ದರ್ಶನ ಆಯ್ತು. ಇನ್ನು ನಾವೀಗ ಅಲ್ಲಿಗೆ ಹೊರಟದ್ದು. ಅಲ್ಲಿ ನಿಮಗೆ ತೋರಿಸು. ನಾವು ಅಲ್ಲಿ ಒಮ್ಮೆ ಹೋಗಿ ಬಂದ್ವಿ. ನೋಡಿ ಗೈಸ್, ಇಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಪಾರ್ಕ್ ಸಹ ಉಂಟು, ಟೈಮ್ ಪಾಸ್ ಮಾಡಲಿಕ್ಕೆ. ನೋಡಿ, ದೊಡ್ಡ ಪಾರ್ಕ್ ಇಲ್ಲಿ. ಹಾಗೆ ನೆಕ್ಸ್ಟ್ ಈಗ ನಾವು ಅಲ್ಲಿಗೆ ಹೋಗುವ. ಅಲ್ಲಿ ನಿಮಗೆ ಅಲ್ಲಿ ಯಾವ ರೀತಿ ಎಲ್ಲ ತೋರಿಸು, ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಉಂಟೆಲ್ಲ ತೋರಿಸು. ನೋಡಿ, ಮತ್ತೊಂದು ವಿಷಯ ನೋಡಿ, ಅಲ್ಲಿ ಫ್ರಂಟ್ ಒಂದು ಹಾಲ್ ತರ ಕಾಣ್ತಲ್ಲ, ಅದೇ ನೋಡಿ ಸರ್ಪ ಸಂಸ್ಕಾರ ಎಲ್ಲ ಆಗುದು ಅಲ್ಲಿ. ಸರ್ಪ ಸಂಸ್ಕಾರ ಸೇವೆ ಎಲ್ಲ ಅಲ್ಲಿ ಮಾಡುದು ನೋಡಿ. ಹಾಗೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನೋಡಿ, ಇಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ. ಅವರು ಹಾಕಿದ ಬಟ್ಟೆ ನೋಡಿ ಹೀಗೆ ಬಿಡ್ತಾರೆ, ನೀರಲ್ಲಿ ಬಿಡುದು. ಅದೊಂದು ಅವರಿಗೆ ಹಳೆಯ ಒಂದು ನಂಬಿಕೆ ಅಂತ ಗೊತ್ತಿಲ್ಲ, ನೀರಲ್ಲಿ ಬಿಡುದು. ಆ ಥರ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಪರಿಸರ ಎಲ್ಲ ಹಾಳಾಗ್ತದೆ. ಇಲ್ಲಿ ನೀರು, ನದಿ ಎಲ್ಲ ಹಾಳಾಗ್ತದೆ. ನೋಡಿ, ಇಲ್ಲೆಲ್ಲ ಬಂದು ಸ್ನಾನ ಮಾಡಿ ಬಟ್ಟೆಯನ್ನೆಲ್ಲ ಬಿಡುದು ಹೊಳೆಯಲ್ಲಿ. ನೋಡಿ, ಅಲ್ಲೆಲ್ಲ ಬಟ್ಟೆ ಎಲ್ಲ ನಿಂತಿದೆ ನೋಡಿ. ನೋಡಿ, ಅಲ್ಲಿ ನಾಗನ ಕಲ್ಲಿಗೆ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಭಕ್ತಾದಿಗಳು. ಸ್ವಯಂ ಅವರೇ ಅಭಿಷೇಕ ಮಾಡ್ತಿದ್ದಾರೆ ನೋಡಿ. ನೋಡಿ, ಮತ್ತೆ ಬೆಳ್ಳಿ ಹರಿಕೆಲ್ಲ ಕೊಡೋದಿದ್ರೆ ಇಲ್ಲಿ ನಿಮಗೆ ಆದಿ ಸುಬ್ರಹ್ಮಣ್ಯ ಹತ್ತಿರವೇ ಇಲ್ಲಿ ಉಂಟು. ಮೋಸ್ಟ್ಲಿ ದೇವಸ್ಥಾನದವ್ರದ್ದೇ, ಆಡಳಿತ ಮಂಡಳಿ ಅವ್ರದ್ದೇ. ನೋಡಿ, ಇಲ್ಲಿ ಎಲ್ಲ ಬೆಳ್ಳಿ ಐಟಮ್ ಸಿಗ್ತದೆ, ಅಡಿಕೆದೆಲ್ಲ ಹಾಕುವಂಥದ್ದು. ನೋಡಿ, ಇಲ್ಲಿ ನಿಮಗೆ ಶಾಪಿಂಗ್ ಮಾಡಿದ್ರೆ ಇಲ್ಲಿ ಆದಿ ಸುಬ್ರಹ್ಮಣ್ಯ ಬಂದು ಈ ಕಡೆ ಬರುವಾಗ ಇಲ್ಲಿ ಸಾಲಾಗಿ ಅಂಗಡಿ ತುಂಬ ಸಿಗ್ತದೆ. ಇಲ್ಲೆಲ್ಲ ತುಂಬ ಅಂಗಡಿ ಉಂಟು. ನಿಮಗೆ ಬೇಕಾದ ಮಾಲೆಗಳು, ಫೋಟೋಗಳೆಲ್ಲ ಸಿಗ್ತದೆ. ಕ್ಯಾಶು, ಬಾದಾಮ್, ಡ್ರೈ ಫ್ರೂಟ್ಸ್ ಸಹ ಸಿಗ್ತದೆ ಇಲ್ಲಿ. ನೋಡಿ, ಇದು ಫುಲ್ ಅಂಗಡಿಗಳೇ ಇರೋದು ಇಲ್ಲಿ. ಇಲ್ಲಿ ಎಷ್ಟು ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು ನಿಮಗೆ. ಎಂತ ಬ್ರೋ? ನೋಡಿ, ನಮ್ಮ ಚರಣ್ ಬ್ರೋನ ಫ್ರೆಂಡ್ ಅವರು ಇದ್ದಾರೆ. ಇದೆಂತ ಹಾಲು ಸೇಲ್ ಮಾಡೋದಾ? ಎಷ್ಟು ಬ್ರೋ ಇದಕ್ಕೆ? 20. ನೋಡಿ, 20 ರೂಪಾಯಿಗೆ ಕೊಡ್ತಾರೆ ಇಲ್ಲಿ ನಾಗನಿ ಹಾಕಿ. ಇದು ಹಾಲು ಅಂದ್ರೆ ಇದು ಮೇಲೆ ಹೊಯ್ಲಿಕ್ಕ? ಇಲ್ಲಿ ನಾವೇ ಮಾಡೋದಿದ್ರೆ, ನಾವೇ ಹೋಗಿ ಅರ್ಚನೆ ಮಾಡೋದಿದ್ರೆ ಅಲ್ಲಿ ಅವ್ರು ಮಾಡ್ತಿದ್ರೆ ಕಲ್ಲಿಗೆಲ್ಲ ಡಬ್ಬದಲ್ಲಿ ಸಹ ಹಾಕ್ಬೋದು. ತಗೊಂಡ್ರೆ ಈಗ 20 ರೂಪಾಯಿ ಕೊಟ್ಟು ಈಗ ಇಲ್ಲಿ ಹಾಕ್ಲಿಕ್ಕೆ ಪುನಃ ಹೋಗ್ತೀರಾ? ಮುಂದೆ ಇಲ್ಲ ಅಲ್ಲಲ್ಲಿ ಫ್ರೆಂಡಿಗೆ ಬರೋದ? ನಿಮ್ಮ ಕಟಿಂಗ್ ಶಾಪ್ ಹೆಸರು ಎಂತ? ಧರ್ಮರಾಜ. ನೋಡಿ, ನಮ್ಮ ಸುಬ್ರಹ್ಮಣ್ಯದಲ್ಲಿ ಫೇಮಸ್ ಆಗಿರೋ ಕಟ್ಟಿಂಗ್ ಶಾಪ್ ಉಂಟು ನಮ್ಮ ಫ್ರೆಂಡ್. ಇದು ಧರ್ಮರಾಜ. ಎಂತ ಧರ್ಮರಾಜ? ನೋಡಿ, ಲೋಕೇಶ್ವರ. ನೀವೆಲ್ಲ ಅಲ್ಲಿ ಕಟ್ ಮಾಡುದಾ? ಟಾಪ್ ಉಂಟಾ? ಗೊತ್ತಾಗ್ತದೆ. ನಾವು ಪುನಃ ಈಗ ಮೈನ್ ದೇವಸ್ಥಾನ ಹತ್ರ ಬಂದಿದ್ವಿ. ಆಗ ನಮ್ಮ ಫಸ್ಟಿಗೆ ಒಂದು ರೌಂಡ್ ಆಗಿದೆ ಎಲ್ಲ ದೇವರಿಗೆ ಹಾಲಿನ ಸೇವೆ ಎಲ್ಲ ಮಾಡಿ ಆಗಿದೆ. ಹಾಗೆ ನಿಮಗೆ
ನಮ್ಮ ಸಬ್ಸ್ಕ್ರೈಬ್ಗಳಿಗೆಲ್ಲ ತೋರಿಸುವ ಅಂತ ಪುನಃ ಬಂದಿದೆ. ಹಾಗೆ ಬನ್ನಿ ಹೋಗುವ ನಿಮಗೆ ದೇವಸ್ಥಾನದ ಒಳಗೆ ಇದು ಯಾವ ರೀತಿಯೆಲ್ಲ ಉಂಟು ತೋರಿಸುವ ನಿಮಗೆ ಇವತ್ತಿನ ದೃಶ್ಯ ನಾಗರ ಪಂಚಮಿ ಹೊತ್ತು. ಹಾಗೆ ಎಲ್ಲರಿಗೂ ಸಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬನ್ನಿ ಹೋಗುವ ಒಳಗಡೆ. ಊಟ ಮಾಡಿ ಹೋಗುದಾ ನಾವು ಇಲ್ಲಿ ಮಾಡುದಾ? ನೋಡಿ ಅಲ್ಲಿ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ನಾಗದೇವರಿಗೆ. ಹಾಗೆ ನೋಡಿ ಅಲ್ಲಿ ಕ್ಯೂ ಉಂಟು, ಎಲ್ಲ ಹಾಲು ಹಿಡ್ಕೊಂಡು ನಿಂತಿದ್ದಾರೆ ಭಕ್ತಾದಿಗಳು. ಅಲ್ಲಿ ಒಂದು ಸೈಡಿಂದ ಅಭಿಷೇಕ ಆಗ್ತಾ ಇರ್ತದೆ. ಎಲ್ಲಿಗೆ ಬ್ರೋ? ನೋಡಿ ಅಲ್ಲಿ ದೇವರ ಮೀನುಂಟಂತೆ ಕೆರೆಯಲ್ಲಿ, ನಾವು ನೋಡುವ ಬನ್ನಿ. ಉಂಟಾ ನೋಡುವ, ಇದ್ರೆ ನಿಮಗೆ ತೋರಿಸುವ. ನೋಡಿ ಮಳೆ ಬಂದು ನೀರೆಲ್ಲ ಜಾಸ್ತಿ ಆಗಿದೆ, ಹಾಗೆ ಮೀನು ಉಂಟು, ಕೆಳಗೆ ಇರಬೇಕು ಮೋಸ್ಟ್ಲಿ. ನೋಡಿ ಮೀನು ಕಾಣುದಿಲ್ಲ, ಅಲ್ಲಿ ಮೇಲೆ ಬಂದು ಹೋಯ್ತು ನೋಡಿ. ಹಾಗೆ ನೋಡಿ ಕನ್ನಡಿ ಹೊಳೆ ಅಂದ್ರೆ ಅಲ್ಲೇ ನೋಡಿ, ಕನ್ನಡಿ ಹೊಳೆ ಅಂತ ಹೇಳ್ತಾರಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ನೋಡಿ ಕನ್ನಡಿ ಹೊಳೆ ಅಂದ್ರೆ ಅದೇ. ಹಾಗೆ ನಾವೀಗ ಹೊರಟದು. ಊಟ ಸ್ಟಾರ್ಟ್ ಆಗಿದೆ ಅಂತಲ್ಲ? ನೋಡಿ ನಾವೀಗ ಹೊರಟದ್ದು, ಮತ್ತೆ ಇನ್ನು ಊಟ ಮಾಡ್ಲಿಕ್ಕೆ ಉಂಟು. ಹಾಗೆ ನಾವೀಗ ಹೊಸಲಿಗಮ್ಮನವರ ಗುಡಿ ಹತ್ರ ಬಂದಿದೆ, ನಿಮಗೆ ತೋರಿಸ ಬನ್ನಿ ನೋಡುವ. ಹಾಗೆ ಊಟ ರಶ್ ಇರಬೇಕು ಇವತ್ತು, ಈಗ ಆವಾಗಲೇ ಸ್ಟಾರ್ಟ್ ಆಗಿದೆ ಊಟ. ನೋಡಿ ಇದುವೇ ಹೊಸಲಿಗಮ್ಮನ ಗುಡಿ ನೋಡಿ. ನೋಡಿ ಇಲ್ಲಿ ಸುಬ್ರಹ್ಮಣ್ಯ ದೇವರ ಭಕ್ತವರಿಂದ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ, ಇವರಿಂದ ನೋಡಿ ಇಲ್ಲಿ ಫ್ರೀಯಾಗಿ ಹಾಲು ಪಾಯಸ ಕೊಡ್ತಿದ್ದಾರೆ. ಇವತ್ತು ನಾಗರ ಪಂಚಮಿ ವಿಶೇಷ ಆದ ಕಾರಣ ನೋಡಿ ಇಲ್ಲಿ ಫ್ರೀಯಾಗಿ ಪಾಯಸ ಕೊಡ್ತಿದ್ದಾರೆ. ಮಾನವಿಮಾನಕ್ಕೆ ವಿಠಲನಿರಲ ನಾನೇಕೆ ಪರದೇಶಿ ನಾನೇಕೆ ಬಡವನು, ನಾನೇಕೆ ಪರದೇಶಿ ನಾನೇಕೆ ಬಡವನು, ನಾನೇಕೆ ಪರದೇಶಿ ನಾನೇಕೆ ಬಡವನು, ನಾನೇಕೆ ಪರದೇಶಿ ನಾನೇಕೆ ಬಡವನು. ಮಾನವಿಮಾನಕ್ಕೆ ವಿಠಲನಿರಲಾಗಿ, ಮಾನವಿಮಾನಕ್ಕೆ ವಿಠಲನಿರಲಾಗಿ